Thank you, Jesus. Praise the Lord. Hallelujah. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಯೇಸುವೆ ನಿಮಗೆ ಸ್ತೋತ್ರವಾಗಲು ಮತ್ತು ಭಾರತ ಪ್ರಭಾ ನನ್ನ ಆತ್ಮಶ್ವರವೆಲ್ಲ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಹೌದು ಸ್ವಾಮಿ, ಈ ಒಂದು ಬೆಳಗಿನ ಶ್ರಾವದಲ್ಲಿ ಖರ್ಚೂರಾಕಾರಿಗಳ ಹಬ್ಬದ ದಿವಸದಲ್ಲಿ ಕರ್ತನೆ ನಿನ್ನ ಸ್ತುತಿಸುವಾಗ, ನಿನ್ನ ಆರಾಧಿಸುವಾಗ ನಿಮ್ಮ ಪ್ರಸನ್ನತೆ, ನಿನ್ನ ಕೃಪೆ ನಮ್ಮ ಮೇಲೆ ಬೀಳುವುದರಲ್ಲಿ ಯೇಸು ನಾಮದಲ್ಲಿ ಆರಾಧಿಸುವಾಗ, ಪ್ರಾರ್ಥಿಸುವಾಗ, ನಿನ್ನ ವಾಕ್ಯವನ್ನು ಹಾಡಿ ನೀವು ಕೊಂಡಾಡುವಾಗ ನಿನ್ನ ಮಹಿಮೆ, ನಿನ್ನ ಕೃಪೆ ನಮ್ಮ ಮಧ್ಯದಲ್ಲಿ ಇಳಿದು ಬಂದು ನಮ್ಮನ್ನು ಆಶೀರ್ವಾದ ಮಾಡಬೇಕೆಂದು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನಮ್ಮ ಲೋಕದ ಪ್ರೀತಿಯ ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಜ್ಞಾದ ಕರಿಮಾರಿ ನನ್ನೇಸುರಾಜನೇ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆಯ. ಯಜ್ಞಾದ ಕರಿಮಾರಿ ನನ್ನೇಸುರಾಜನೇ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆಯ. ಹಾಲೆಲೂಯಾ, ಹಾಲೆಲೂಯಾ. ಮುಳುಕಿರೀಟದ ಧರಿಸಿಕೊಂಡೆ, ಚಾಟೆಯೋಳಿತ ಉಡಿಸಿಕೊಂಡೆ, ಮುಳುಕಿರೀಟದ ಧರಿಸಿಕೊಂಡೆ, ಚಾಟೆಯೋಳಿತ ಉಡಿಸಿಕೊಂಡೆ, ಅಪಹಾಸ್ಯವ ಸಹಿಸಿಕೊಂಡೆ, ಮುಖಕ್ಕೆ ಒಗಿಸಿಕೊಂಡೆ, ಅಪಹಾಸ್ಯವ ಸಹಿಸಿಕೊಂಡೆ, ಮುಖಕ್ಕೆ ಒಗಿಸಿಕೊಂಡೆ. ಯಜ್ಞಾದ ಕರಿಮಾರಿಯೇ ನನ್ನೇಸುರಾಜನೇ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆಯ. ಕೈಕಾಲುಗಳಲ್ಲಿ ಮಳೆ ಹೊಡೆದರೆ ವರುಚಿಯ ತುರಿತ ಕಾಕೆಯಲ್ಲಿ, ಕೈಕಾಲುಗಳಲ್ಲಿ ಮಳೆ ಹೊಡೆದರೆ ವರುಚಿಯ ತುರಿತ ಕಾಕೆಯಲ್ಲಿ, ಆರಂಭವ ಸುರಿಯಿತು ಧರೆಯಲ್ಲೇ, ನಮ್ಮೆಲ್ಲರ ಪಾಪವು ತೀರಿಸಿತು. ಆರಂಭವ ಸುರಿಯಿತು ಧರೆಯಲ್ಲೇ, ನಮ್ಮೆಲ್ಲರ ಪಾಪವು ತೀರಿಸಿತು. ಯಜ್ಞಾದ ಕುರಿಮಾರಿಯೇ ನನ್ನೇಸುರಾಜನೇ ನನ್ನನ್ನು ಬದುಕಿಸಲು. Besaharamaya terrorist, thinking face. ಯಜ್ಞಾದ ಕುರಿಮಾರಿಯೇ ನನ್ನೇಸುರಾಜನೇ ನನ್ನನ್ನು ಬದುಕಿಸಲು ನೀನೊಂದು ಬಲಿಯಾದೆಯ. Hallelujah. Thank you, Jesus. Praise the Lord. Hallelujah. Thank you, Jesus. Thank you, Holy Spirit God. I worship your name, Lord Jesus. ಲೋಕದಿಂದ ಓಡಿ ಹೋಗಿ ಸಾಕಾಯಿತು, ಯೇಸು ಸ್ವಾಮಿ ನಂಬಿ ಬಂದು ಸುಖವಾಯಿತು. ಲೋಕದಿಂದ ಓಡಿ ಹೋಗಿ ಸಾಕಾಯಿತು, ಯೇಸು ಸ್ವಾಮಿ ನಂಬಿ ಬಂದು ಸುಖವಾಯಿತು. ಹಲ್ಲೆಲೂಯಾ, యేసయ్యా ನೀವೇ ನನಗೆ ಆಶ್ರಯ. ಹಲ್ಲೆಲೂಯಾ, యేసయ్యಾ ನೀವೇ ನನಗೆ ಆಶ್ರಯ. ಲೋಕ ಹಿಂದೆ ಓಡಿ ಹೋಗಿ ಸಾಕಾಯಿತು, ಯೇಸು ಸ್ವಾಮಿ ನಂಬಿ ಬಂದೆ ಸುಖವಾಯಿತು. ಅಪಶಕನಿಗಳಿಂದ ಎತ್ತುಕೊಂಡು ಲೋಕವೆಲ್ಲ ಸುತ್ತಾಡಿ ಜೀವನವ ಸಾಕಾಯಿತು. ಅಪಶಕನಿಗಳಿಂದ ಎತ್ತುಕೊಂಡು ಲೋಕ
ಲೋಕವೆಲ್ಲ ಸುತ್ತಾಡೆ ಜೀವನವೇ ಸಾಕಾಯಿತು, ಯೇಸು ನಾಮ ಕೂಗಿಕೊಂಡೆ ರಕ್ಷಣೆ ನನಗಾಯಿತು, ಯೇಸು ನಾಮ ಕೂಗಿಕೊಂಡೆ ರಕ್ಷಣೆ ನನಗಾಯಿತು. ಹಲ್ಲೆಲೂಯಾ యేసయ్యಾ ನೀನೇ ನನಗೆ ಆಸರೆಯ, ಲೋಕ ಹಿಂದೆ ಓಡಿ ಹೋಗಿ ಸಾಕಾಯಿತು, ಯೇಸು ಸ್ವಾಮಿ ನಂಬಿ ಬಂದೆ ಸುಖವಾಯಿತು. ದೇವಕಟನಿಗಲೆಂದು ದೇವದೂತ ನಂಬಿಕೊಂಡು ಹಣವೆಲ್ಲ ಕಳೆದುಕೊಂಡು ಜೀವನವೇ ಬರಿದಾಯಿತು. ದೇವಕಟನಿಗಲೆಂದು ದೇವದೂತ ನಂಬಿಕೊಂಡು ಹಣವೆಲ್ಲ ಕಳೆದುಕೊಂಡು ಜೀವನವೇ ಬರಿದಾಯಿತು. ಯೇಸು ನಾಮ ಕೂಗಿಕೊಂಡೆ ಬಿಡುಗಡೆ ನನಗಾಯಿತು, ಯೇಸು ನಾಮ ಕೂಗಿಕೊಂಡೆ ಬಿಡುಗಡೆ ನನಗಾಯಿತು. ಹಲ್ಲೆಲೂಯಾ యేసయ్యಾ ನೀನೇ ನನಗೆ ಆಸರೆಯ, ಲೋಕ ಹಿಂದೆ ಓಡಿ ಹೋಗಿ ಸಾಕಾಯಿತು, ಯೇಸು ಸ್ವಾಮಿ ನಂಬಿ ಬಂದೆ ಸುಖವಾಯಿತು, ಯೇಸು ಸ್ವಾಮಿ ನಂಬಿ ಬಂದೆ ಸುಖವಾಯಿತು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಆತ್ಮೀಯ ಪ್ರೀತಿಯ ಜನರೇ, ಒಂದು ಪಾಮ್ ಸಂಡೇ ಖರ್ಜೂರ ಕರಿಗಳ ಹಬ್ಬದ ಪ್ರಯುಕ್ತ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಮತ್ತೆ ಈ ಒಂದು ಹಬ್ಬದ ಆ ಒಂದು ಶುಭಾಶಯಗಳು ನಿಮಗೆ ನಾನು ಕೋರುತ್ತೇನೆ. ಸೊ ದೇವರ ಸ್ತೋತ್ರವಾಗಲಿ. ಒಂದು ಖರ್ಜೂರ ಕರಿಗಳ ಹಬ್ಬದ ಈ ಒಂದು ನಮ್ಮ ಆತ್ಮಿಕ ಲಾಭಕ್ಕಾಗಿ ಮತ್ತು ದೇವರ ಒಂದು ಧ್ಯಾನಕ್ಕಾಗಿ ಇವತ್ತು ನಮ್ಮ ಆತ್ಮವನ್ನು ದೇವರಲ್ಲಿ ಏನ್ ಮಾಡೋಣ, ತಿರುಗಿಸೋಣ. ಹಲ್ಲೆಲೂಯಾ. ಇವತ್ತು ನಮ್ಮ ಆತ್ಮಿಕ ಲಾಭದಲ್ಲಿ ಆರಿಸಿಕೊಂಡಂತ ಸತ್ಯವಾದ ಭಾಗವು ನಾವು ನೋಡಿಕೊಳ್ಳೋಣ. ಮತ್ತೆ ಇವತ್ತು ನಾವು ದೇವರ ಕಡೆಗೆ ದೇವರ ವಾಕ್ಯವನ್ನು ಸ್ವಲ್ಪ ಧ್ಯಾನ ಮಾಡೋಣ. ಹಲ್ಲೆಲೂಯಾ. ಸೊ ದೇವರ ಸ್ತೋತ್ರವಾಗಲು ಲೋಕದ ಸುವಾರ್ತೆ 1ನೇ ಅಧ್ಯಾಯ 9ನೇ ವಚನ. ಸೊ ಇಲ್ಲಿ ದೇವರ ವಾಕ್ಯವು ನಮಗೆ ಹೇಳುವಂತದ್ದಾಗಿದೆ, ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಸೊ ದೇವರ ಸ್ತೋತ್ರವಾಗಲು the book of Mark chapter 11 verse 9. ಸೊ ಇಲ್ಲಿ ದೇವರ ವಾಕ್ಯವು ನಮಗೆ ಬೋಧಿಸುತ್ತದೆ, ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ. ಹಲ್ಲೆಲೂಯಾ. ಸೊ ಯಾವಾಗಂತೂ ನಾವು ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬರುವುದಾದರೆ, ಆತನ ಹೆಸರಿನಲ್ಲಿ ನಾವು ನಂಬಿಕೆ ಇಟ್ಟು ನಡೆಯುವುದಾದರೆ ನಮಗೇನಿದೆ? ಆಶೀರ್ವಾದ ಇದೆ. ಹಲ್ಲೆಲೂಯಾ. ಸೊ ಇಲ್ಲಿ ಮಾರ್ಕನ ಸಹಿತ ಬರಿತಾ ಇದ್ದಾನೆ, ನೀವು ಕರ್ತನ ಹೆಸರಿನಲ್ಲಿ ಬರುವುದಾದರೆ ನಿಮಗೆ ಆಶೀರ್ವಾದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಇವತ್ತು ಈ ಖರ್ಜೂರ ಹಬ್ಬದ ದಿನದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಹೌದು, ಕರ್ತನಾದ ಪ್ರೀತಿಯ ಯೇಸುವೆ ನಿನಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಲ್ಲ ದೇವ ಮಕ್ಕಳೇ, ಮತ್ತು ಈ ಒಂದು ಸಮಯದಲ್ಲಿ ಈ ವಾಕ್ಯದಲ್ಲಿ ಮೊದಲನೆಯ ಒಂದು ಅಧ್ಯಾಯ, ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 1ನೇ ಒಂದು ವಚನದ ನೋಡುವಾಗ ಇಲ್ಲಿ ಯೇಸು ಕ್ರಿಸ್ತನು ಮತ್ತು ಆತನ ಶಿಷ್ಯರು ಒಂದು ಊರಲ್ಲಿ ಹೋಗ್ಬೇಕಾದ್ರೆ ಯೆರೂಸಲೇಮಿಗೆ ಏನ್ ಮಾಡ್ತಾ ಇದ್ದಾರೆ? ಅರಸನಂತೆ ಪ್ರವೇಶ ಮಾಡಕ್ಕಿದ್ದಾರೆ. ಹಲ್ಲೆಲೂಯಾ. ಸೊ ಊರಿನ ಹೊರಗಡೆಯಲ್ಲಿರುವಾಗ ಸೊ ದೇವರು ಹೇಳ್ತಾ ಇದ್ದಾರೆ ತನ್ನ ಶಿಷ್ಯರಿಗೆ, ನೀವೇನ್ ಮಾಡಿರಿ, ಊರೊಳಗೆ ಹೋಗಿಬಿಟ್ಟು ಆ ಒಂದು ಅಲ್ಲಿ ಒಂದು ಕತ್ತೆಯು ಕಟ್ಟಲ್ಪಟ್ಟಿದೆ. ಹಲ್ಲೆಲೂಯಾ. ಇವರಿಗೂ ಅದರ ಮೇಲೆ ಯಾರೂ ಕೂತಿಲ್ಲ, ಅದೇನ್ ಮಾಡಿ ನೀವು ಬಿಚ್ಕೊಂಡು ಬನ್ನಿರಿ ಎಂಬುದಾಗಿ ಅಲ್ಲಿ ದೇವರು ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಸೊ ಯಾರಾದರೂ ನಿಮ್ಮನ್ನು ಇದನ್ನು ಯಾಕೆ ಬಿಚ್ಚುತ್ತೀರಾ, ಇದು ಏನು ಮಾಡ್ತೀರಿ ಎಂಬುದಾಗಿ ಕೇಳಿದಾಗ, ಇದು ಗುರುವಿಗೆ ಬೇಕು, ಇದು ಯೇಸುವಿಗೆ ಬೇಕು ಎಂಬುದಾಗಿ ನೀವು ಹೇಳುವುದಾದರೆ ಅವರು ಅದನ್ನು ಕೊಡುವರೆಂಬುದಾಗಿ. ಸೊ ದೇವರು ಯೇಸು ಕ್ರಿಸ್ತನು ಹೇಳಿದಂತೆ ಆತನ ಶಿಷ್ಯರು ಕೂಡ ಆ ಊರೊಳಗೆ ಹೋಗಿ ಅಲ್ಲಿ ಏನ್ ಕಾಣ್ತಾರೆ? ಇದು ಕತ್ತೆ ಮರಿಯನ್ನು ಕಾಣ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಲಿ. ಆ ಕತ್ತೆ ಮರಿಯನ್ನು ಅವರು ಬಿಚ್ಚುತ್ತಿರುವಾಗ ಅಲ್ಲಿರುವಂತಹ ಅನೇಕ ಜನರು ಹೇಳ್ತಾ ಇದ್ದಾರೆ, ಈ ಕತ್ತೆ ಮರಿ ಏನಕ್ಕೆ ಬಿಸ್ತಾ ಇದ್ದೀರಾ ಅಂತ ಕೇಳಿದಾಗ, ಇದು ಸ್ವಾಮಿಗೆ ಬೇಕಾಗಿದೆ, ಇದು ಗುರುವಿಗೆ ಬೇಕಾಗಿದೆ ಎಂಬುದಾಗಿ ಅವರು ಹೇಳಿದಾಗ, ಸೊ ಅದು ಅದನ್ನು
ಹೋಗೋದಕ್ಕೆ ಅದು ತೆಗೆದುಕೊಳ್ಳೋದಕ್ಕೆ ಬಿಡ್ತಾ ಇದ್ದಾರೆ. ಅಲ್ಲಲ್ಲಿ ಸೊ ಆ ಕತ್ತೆ ಮರೆಯನ್ನು ತಂದು ಸೊ ದೇವರ ಹತ್ರ ತಂದಿದಾಗ ಸೊ ದೇವರು ಆ ಕತ್ತೆ ಮನೆಯಲ್ಲಿ ಇನ್ನು ಯಾರು ಕೂತಿರಲಿಲ್ಲ. ಅಲ್ಲಲ್ಲಿ ಅದರಲ್ಲಿ ಯೇಸು ಕ್ರಿಸ್ತನು ಆ ಕತ್ತೆ ಮನೆ ಮೇಲೆ ಕೂತ್ಕೊಂಡು ಸೊ ಏನ್ ಮಾಡ್ತಾ ಇದ್ದಾರೆ, ಯೆರೂಸಲೇಮಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಆ ಯೆರೂಸಲೇಮ್ ಏನಾಗಿದೆ, ರಾಜಾದಿರಾಜನಾಗಿರುವಂತ ಯೇಸುವಿನ ಆ ಒಂದು ಪಟ್ಟಣವಾಗಿದೆ. ಅಲ್ಲಲ್ಲಿ ಸೊ ಅಲ್ಲಿ ಅನೇಕ ಜನರು ಶಿಷ್ಯರು ಮತ್ತು ಯೇಸು ಕ್ರಿಸ್ತನ ಒಂದು ಕತ್ತೆ ಮೇಲೆ ಕೂತ್ಕೊಂಡು ಅಲ್ಲಿ ಪ್ರಯಾಣ ಮಾಡುವಾಗ ಅಲ್ಲಿ ಅನೇಕ ಜನರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಬಟ್ಟೆಗಳನ್ನು ಒಂದು ತಂದು ಹಾಸ್ತಾ ಇದ್ದಾರೆ. ಅಲ್ಲಿ ಆ ಕತ್ತೆ ಮೇಲೆ ದೇವರು ಯೇಸು ಕ್ರಿಸ್ತರು ಕೂತ್ಕೊಂಡು ನಡೆಯುತ್ತಿರುವಾಗ ಅನೇಕ ಜನರು ತಮ್ಮ ಬಟ್ಟೆಗಳನ್ನು ತಂದು ಆ ಒಂದು ನೆಲದ ಮೇಲೆ ಹಾಸ್ತಾ ಇದ್ದಾರೆ. ಅಲ್ಲೆಲ್ಲ ಸೊ ದೇವರ ಸ್ತೋತ್ರವಾಗಲಿ. ಮತ್ತೆ ಅಲ್ಲಿ ಅನೇಕ ಜನರು ಏನಂತ ಘೋಷಿಸ್ತಾ ಇದ್ದಾರೆ, ಅನೇಕ ಜನರು ಘೋಷಣೆ ಮಾಡ್ತಾ ಇದ್ದಾರೆ ಏನಂತ, ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ, ದಾವೀದ ಕುಮಾರನಿಗೆ ಜಯವಾಗಲಿ. ಅಲ್ಲೂಯ ಆ ದಾವೀದ ಕುಮಾರನಿಗೆ ಜಯವಾಗಲಿ ಎಂಬುದಾಗಿ ಅಲ್ಲಿ ಆರ್ಭಟದಿಂದ ಘೋಷಿಸ್ತಾ ಇದ್ದಾರೆ. ಅಲ್ಲೂಯ ಶಿಷ್ಯರು ಮತ್ತು ಅನೇಕ ಜನರು ಏನ್ ಮಾಡ್ತಾರೆ, ಜಯ ಘೋಷಣೆ ಮಾಡ್ತಾ ಇದ್ದಾರೆ, ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ. ಅಲ್ಲೂಯ ಇವತ್ತು ಕರ್ತನಲ್ಲಿ ಆತ್ಮೀಯ ಪ್ರೀತಿಯ ದೇವರ ಮಗನೇ, ಸೊ ದೇವರ ಮಗಳೇ, ನೀನು ಯಾರ ಹೆಸರಿನಲ್ಲಿ ಹೋದ್ರೆ ನಿನಗೂ ಆಶೀರ್ವಾದ ಬರೋದಿಲ್ಲ. ಸೊ ಯಾವಾಗಾಯ್ತು ನೀನು ಕರ್ತನ ಹೆಸರಿನಲ್ಲಿ ಬರುವುದಾದರೆ, ಯಾವಾಗಾಯ್ತು ನೀನು ಕರ್ತನ ಹೆಸರಿನಲ್ಲಿ ನೀನು ನಡೆಯುವುದಾದರೆ ನಿನಗೆ ಆಶೀರ್ವಾದ ಬರ್ತದೆ. ಅಲ್ಲಲ್ವೇ ಸೊ ದೇವರ ವಾಕ್ಯದಲ್ಲಿ ನೀನು ನೋಡ್ಬೇಕಾದ್ರೆ ಆ ಒಂದು ಕತ್ತೆ ಏನಾಗಿದೆ, ಯಾರಿಗೂ ಬೇಡವಾಗಿರುವಂತ ಒಂದು ಪ್ರಾಣಿಯಾಗಿದೆ. ಅಲ್ಲಲ್ವೇ ಸೊ ಕತ್ತೆಯನ್ನು ಯಾರು ಇಷ್ಟಪಡೋದಿಲ್ಲ. ಸೊ ಅದು ಕಟ್ಟಲ್ಪಟ್ಟಿತ್ತು. ಅಲ್ಲಲ್ವೇ ಆ ಊರಿನಲ್ಲಿ ಒಂದು ಹಗ್ಗದಿಂದ ಕಟ್ಟಲ್ಪಟ್ಟಿತ್ತು. ಆದ್ರೆ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದ್ದಾರೆ, ಆ ಒಂದು ಖರ್ಜೂರ ಕರಿಗಳ ಹಬ್ಬದಲ್ಲಿ ಒಂದು ಯೇಸು ಆ ಒಂದು ಅರಸನಂತೆ ಪ್ರವೇಶ ಮಾಡೋದಕ್ಕಾಗಿ ಕತ್ತೆ ಮರಿಯನ್ನು ಆರಿಸಿಕೊಂಡಿದ್ದನು. ಅಲ್ಲಲ್ವೇ ಅನೇಕರು ಅರಸರು ಏನ್ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಒಂದು ಆನೆಗಳಾಗ್ಲಿ ಕುದುರೆಗಳಾದ ಮೇಲೆ ಪ್ರಯಾಣ ಮಾಡ್ತಾರೆ. ಅಲ್ಲಲ್ವೇ ಆದ್ರೆ ನಿನ್ನ ರಕ್ಷಕನು ಹೀನೈಸಿದ ಆ ಒಂದು ಕತ್ತೆ ಮರಿ ಯಾರು ಇಷ್ಟಪಡೋದಿಲ್ರಿ, ಕತ್ತೆಗೆ ಯಾರು ಇಷ್ಟಪಡೋದಿಲ್ಲ. ಆದ್ರೆ ದೇವರು ಬೇಡವಾಗಿರುವಂತಕ್ಕೆ ಆರಿಸಿ ಕೊಡುವುದಾಗಿದೆ. ಅಲ್ಲಲ್ವೇ ಹೀನೈಸಿದ ಬೇಡವಾದ ಕಲ್ಲೆ ಅದಕ್ಕೆ ಮುಖ್ಯವಾದ ಮೂಲೆಗಲ್ಲು ಮಾಡುವಂತವನಾಗಿದ್ದಾರೆ. ಅಲ್ಲಲ್ವೇ ಸೊ ಕತ್ತೆಗೆ ಯಾರು ಇಷ್ಟಪಡಲ್ಲ. ಆದ್ರೆ ದೇವರು ಆ ತಿರಸ್ಕಾರ ಮಾಡಿರುವಂತ ಆ ಒಂದು ಕತ್ತೆಯನ್ನು ಆರಿಸಿಕೊಂಡಿದ್ದಾರೆ. ಅಲ್ಲಲ್ವೇ ಇವತ್ತು ಜೀವನದಲ್ಲಿ ಕರ್ತನಲ್ಲಿ ಪ್ರೀತಿಯ ಮಗನೇ, ದೇವರ ಮಗನೇ, ಮಗಳಿಗೊತ್ತು ನೀನು ನಿನ್ನ ಮನೆಯಿಂದ, ನಿನ್ನ ಕುಟುಂಬದಿಂದ, ನಿನ್ನ ಊರಿಂದ ನೀನು ತಿರಸ್ಕಾರ ಪಟ್ಟಿದ್ದಾರೆ. ಸೊ ದೇವರು ನಿನ್ನನ್ನು ಆರಿಸಿಕೊಳ್ಳುತ್ತಾನೆ. ಅಲ್ಲಲ್ವೇ ಆ ಕತ್ತೆ ಮರಿ ಯಾವ ರೀತಿ ಊರಲ್ಲಿ ಕಟ್ಟಲ್ಪಟ್ಟಿತ್ತೋ ಅದೇ ರೀತಿ ಇವತ್ತು ದೇವರು ನಿನ್ನನ್ನು, ಆ ಒಂದು ಸೈತಾನನು ನಿನ್ನನ್ನು ಕಟ್ಟೋದಾದರೆ ಯೇಸು ನಿನ್ನನ್ನು ಬಿಡಿಸುವನಾಗಿದ್ದಾನೆ. ಅಲ್ಲಲ್ವೇ ತನ್ನ ಶಿಷ್ಯರಿಗೆ ಅಪ್ಪಣೆ ಕೊಟ್ಟು ನೀನು ಒಂದು ಸೈತಾನದ ಬಂಧನದಲ್ಲಿರುವುದಾದರೆ, ಆ ಒಂದು ಸೈತಾನನ ಕೈಯಲ್ಲಿರುವುದಾದರೆ ಇವತ್ತು ಯೇಸು ನಿನ್ನನ್ನು ಆ ಬಂಧನದಿಂದ ಬಿಡುಗಡೆ ಮಾಡ್ತಾರೆ. ಅಲ್ಲಲ್ವೇ ಯಾಕಂದ್ರೆ ಬೇಡವಾದ ಕಲ್ಲೇ ಮುಖ್ಯವಾದ ಮೂಲೆಗಲ್ಲ ಆಯ್ತು ಎಂಬುದಾಗಿ ನಾವು ದೇವರ ವಾಕ್ಯದ ನೋಡ್ತೇವೆ. ಆ ಕತ್ತೆಗೆ ಯಾವ ತರ ಕಟ್ಟಲ್ಪಟ್ಟಿತ್ತು ಅದೇ ರೀತಿ ಇವತ್ತು ಜೀವನದಲ್ಲಿ ನನ್ನ ದೇವರ ಮಗನೇ, ನನ್ನ ದೇವರ ಮಗಳೇ, ನೀನು ಒಂದು ಕಣ್ಣೀರು ಕಷ್ಟದಲ್ಲಿ ರೋಗದಲ್ಲಿ ನೀನು ಕಟ್ಟಲ್ಪಟ್ಟಿದ್ದಾರೆ. ಇವತ್ತು ಯೇಸು ನಿನ್ನನ್ನು ಬಿಡಿಸುವನಾಗಿದ್ದಾನೆ. ಅಲ್ಲವ್ಯ ನೋಡಿ, ಅಲ್ಲಿ ತನಕ ಅವತ್ತು ಅದು ಯಾರು ಬೇಕಂತ ಕೇಳಿದಾಗ ದೇವ್ರಿಗೆ ಬೇಕಂದ್ರ ಸಡನ್ಲಿ ಬಿಟ್ಬಿಡ್ತಾರೆ. ಇವತ್ತು ನೀನು ತಿರಸ್ಕಾರ ಮಾಡಿರುವಾಗ, ನೀನು ತಿರಸ್ಕಾರ ಪಟ್ಟಲ್ಲಿರುವಾಗ ಇವತ್ತು ನಿನ್ಗೆ ಯಾರು ಕೇರ್ ಮಾಡೋದಿಲ್ಲ. ಸೊ ಯಾವಾಗಾಯ್ತು ಆ ದೇವರಿಗೋಸ್ಕರ ನೀನು ಎಂಬುದಾಗಿ ನೀನು ಒಂದು ದೃಢ ನಿರ್ಧಾರ ಮಾಡೋದಕ್ಕೆ ಯಾರು ನಾನು ತಡೆಯೋದಿಲ್ಲ. ಹೌದು, ಈ ವ್ಯಕ್ತಿ ದೇವರ ಸೇವೆಗೆ ಹೋಗ್ತಾನೆ, ದೇವರ ಪ್ರಾರ್ಥನೆ ಮಾಡ್ತಾನೆ ಎಂಬುದಾಗಿ ಹೇಳಿದಾಗ ಹೋಗ್ಬಿಡಪ್ಪ, ಇದು ಏನು, ಇವ್ರು ಏನು ಮಾಡ್ಲಕ್ಕ ಯೋಗ್ಯನಲ್ಲ, ಸೊ ದೇವರ ಸೇವೆ ಮಾಡ್ಲಕ್ಕೆ ಬಿಟ್ಬಿಡ್ತಾರಲ್ಲ. ಅದೇ ರೀತಿ ಆ ಕತ್ತೆ ಸಹ ಆ ಬಿಚ್ಚುತ್ತಿರುವಾಗ ಯಾರು ಅದಕ್ಕ ಅಪೋಸ್ ಮಾಡಿಲ್ರಿ. ಅದೇ ರೀತಿ ಇವತ್ತು ನೀನು ಊರಲ್ಲಿ, ನಿನ್ನ ಮನೆಯಲ್ಲಿ ಇವತ್ತು ನೀನು ತಿರಸ್ಕಾರ ಪಡುವನಾಗಿದ್ದಾರೆ. ಸೊ ದೇವರು ನಿನ್ನನ್ನು ಆ ಒಂದು ಕಟ್ಟಿನಿಂದ ಬಿಚ್ಚಲ್ಪಡ್ತಾರೆ. ಅಲ್ಲಲ್ವೇ ಈ ಖರ್ಜೂರ ಕರ್ರಿಗಳ ಹಬ್ಬದಿಂದ ದೇವರು ನಿನ್ಗೆ ಆ ಬಂಧನವನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲಲ್ವೇ ಅನೇಕ ದಿನಗಳಿಂದ ಆ ಕತ್ತೆಯು ಆ ಊರಲ್ಲಿ ಒಂದು ಹಗ್ಗದಿಂದ ಕಟ್ಟಲ್ಪಟ್ಟ
ಕಲ್ಪಿಸಲ್ಪಟ್ಟಿದಾಗ ದೇವರು ಯೇಸು ಕ್ರಿಸ್ತನನ್ನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಏನಂತ, ನೀವು ಹೋಗಿ ಆ ಕತ್ತೆ ಮರನ್ನು ಬಿಚ್ಚಿಕೊಂಡು ಬಂದಿರಿ. ನೋಡಿ, ಇಷ್ಟು ದಿವಸ ಆ ಕತ್ತೆ ಎಷ್ಟೋ ಸಲ ಹೋಗ್ತಾ ಇತ್ತು, ಆ ದಾರಿಯಲ್ಲಿ ಹೋಗ್ತಾ ಇತ್ತು, ಬರ್ತಾ ಇತ್ತು, ಅದಕ್ಕೆ ಯಾರು ಕೇರ್ ಮಾಡಿಲ್ರಿ. ಅಲ್ಲಲ್ವಿಯ, ಯಾರು ಕೇರ್ ಮಾಡಿಲ್ಲ. ಯಾವಾಗಾಯ್ತು ಯೇಸು ಕ್ರಿಸ್ತನು ಆ ಕತ್ತೆ ಮರ ಮೇಲೆ ಕೂತಿದ್ದಾಗ ಅದಕ್ಕೇನಾಗಿತ್ತು? ಅಲ್ಲಲ್ವಿಯ, ಬೆಲೆ ಬಂತ್ರಿ. ಅಲ್ಲಲ್ವಿಯ, ಸೊ ಅದಕ್ಕೆ ವ್ಯಾಲ್ಯೂ ಬಂತ್ರಿ. ಚೆನ್ನಾಗಿ ಮಾಡ್ತಾ ಇದಾರೆ. ಆ ಒಂದು ಕತ್ತೆ ನಡೆಯುವ ದಾರಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಅನೇಕ ವಸ್ತುಗಳನ್ನು, ಅನೇಕ ಒಂದು ಹೊಸ ಹೊಸ ಬಟ್ಟೆಗಳನ್ನು ತಂದು ಹಾಸ್ತಾ ಇದ್ದಾರೆ. ಅಲ್ಲಲ್ವಿಯ, ಸೊ ಅದು ಇಲ್ಲಿ ತನಕ ಏನಾಗಿತ್ತು? ಅನೇಕ ಒಂದು ಮನಸ್ಸಾದ ಮಾರ್ಗದಲ್ಲಿ ನಡೆಯುವುದಾದ್ರೆ ಅದಕ್ಕೆ ಯಾರಿದಾಗಿದೆ? ಅದೇ ಕತ್ತೆ ಇವತ್ತು ದೇವರು ಆರಿಸಿಕೊಂಡಿದ್ದಾಗ ಅದರ ಮೇಲೆ ಕೂತು ಪ್ರಯಾಣ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನ ಕತ್ತೆ ಮರನ್ನು ಆರಿಸಿಕೊಂಡಿದ್ದಾಗ ಅದೇ ಕತ್ತೆ ಬರಬೇಕಾದ್ರೆ, ಅದೇ ಕತ್ತೆ ನಡಿಬೇಕಾದ್ರೆ ಅನೇಕ ಜನರು ಏನ್ ಮಾಡ್ತಾ ಇದ್ದಾರೆ? ಅಲ್ಲೂಯ, ತಮ್ಮ ವಸ್ತುಗಳನ್ನು, ತಮ್ಮ ವಸ್ತ್ರಗಳನ್ನು, ತಮ್ಮ ಬಟ್ಟೆಗಳನ್ನು ತೆಗೆದುಕೊಂಡು, ಆ ಬಟ್ಟೆಗಳು ತೆಗೆದುಕೊಂಡು ಕತ್ತೆ ಹೋಗುವ ಮಾರ್ಗದಲ್ಲಿ, ಆ ದಾರಿಯಲ್ಲಿ ಹಾಕ್ತಾ ಇದ್ದಾರೆ. ಅಲ್ಲೂಯ, ಅಲ್ಲೂಯ. ಯಾಕಂದ್ರ ಏನಾಗಿದೆ ಅಂದ್ರೆ ಯಾರು ಕೂತಿದ್ದಾರೆ? ಯೇಸು ಕ್ರಿಸ್ತನಿಗೆ ಬಂದು ಪ್ರಯಾಣ ಮಾಡ್ತಾ ಇದ್ದಾರೆ. ಅರಸನಂತೆ ಯೆರೂಸಲೇಮಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಲ್ಲೂಯ. ಯಾವಾಗಾಯ್ತು ಆ ಕತ್ತೆ ಮೇಲೆ ಯೇಸು ಕ್ರಿಸ್ತನ್ ಕೂತಿದರು, ಅಲ್ಲಿ ಏನ್ ಬಂತು? ಆ ಕತ್ತೆಗೆ ಬೆಲೆ ಬಂತು. ಅಲ್ಲೂಯ. ಕರ್ತನಲ್ಲಿ ಆತ್ಮೀಯ ಪ್ರೀತಿಯ ದೇವ ಜನರೇ, ನನ್ನ ದೇವರ ಮಕ್ಕಳೇ, ಇವತ್ತು ನೀನು ತಿರಸ್ಕರಿಸಲ್ಪಟ್ಟಿದ್ದಾದರೆ, ಇವತ್ತು ದೇವರು ನಿನ್ನ ಮನೆಯಲ್ಲಿ, ನಿನ್ನ ಊರಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ಬರ್ಲಿಕ್ಕೆ ಇಷ್ಟ ಇದ್ದಾರೆ. ಹಾಲೆಲೂಯ. ಆತನು ನಿಮ್ಮ ಒಂದು ಜೀವಿತದಲ್ಲಿ ಬರ್ಲಿಕ್ಕೆ ತಯಾರಿದ್ದಾರೆ. ಹಾಲೆಲೂಯ. ಯಾವಾಗಾಯ್ತು ನೀನು ದೇವರನ್ನು ಬೇಡಿದಾಗ ದೇವರು ನಿನ್ನಲ್ಲಿ ಬರುವಂತನಾಗಿದೆ. ಹಾಲೆಲೂಯ. ಯಾವ ರೀತಿ ಆ ಕತ್ತೆಗೆ ಬೆಲೆ ಬಂತು, ಇವತ್ತು ದೇವರು ನಿನ್ನಲ್ಲಿ ಇಲ್ಲ ಅಂತಂದ್ರೆ ನಿನಗೆ ಬೆಲೆ ಇಲ್ಲ. ಹಾಲೆಲೂಯ. ಯಾವಾಗಾಯ್ತು ದೇವರು ನಮ್ಮ ಮೇಲೆ ಬರುವುದಾದರೆ, ನಮ್ಮಲ್ಲಿ ಇರುವುದಾದರೆ ಅನೇಕ ಜನರು ಮಾಡ್ತಾರೆ, ನಮಗೆ ಸನ್ಮಾನಿಸ್ತಾರೆ. ಹಾಲೆಲೂಯ. ಅನೇಕ ಜನರು ನಮಗೆ ಗೌರವಿಸ್ತಾರೆ. ಹಾಲೆಲೂಯ. ಅದಕ್ಕೆ ಕಾರಣ ಯಾರ್ರಿ? ಆ ಕತ್ತೆಗೆ ಎಷ್ಟೋ ಸಲ ಯಾರು ಕೇರ್ ಮಾಡಿ, ಯಾವಾಗಾಯ್ತು ಯೇಸು ಕ್ರಿಸ್ತನ ಹತ್ರ ಕೂತ್ಕೊಂಡು ಪ್ರಯಾಣ ಮಾಡ್ತಿದ್ದಾರ, ಅವತ್ತು ಆ ಕತ್ತೆಗೆ ಬೆಲೆ ಬಂದ್ರಿ. ಹಾಲೆಲೂಯ. ವಸ್ತ್ರಗಳನ್ನು, ಆಭರಣಗಳನ್ನು, ಹಾಲೆಲೂಯ, ಬಟ್ಟೆಗಳನ್ನು ತಂದು ಹಾಸ್ತಾ ಇದ್ದಾರೆ ನಡಿಬೇಕಾದ್ರೆ. ಇವತ್ತು ಹೀನೇಸಿದ್ಯಾ, ನೀವು ತಿರಸ್ಕರಿಸಲ್ಪಟ್ಟಿದ್ರು, ಇವತ್ತು ನೀನು ದೇವರನ್ನು ಬೇಡೋದಾದರೆ, ಆ ಕತ್ತೆಗೆ ಯಾವ ತರ ದೇವರು ಆ ಹಗ್ಗದ ಬಂಧನ ಬಿಡುಗಡೆ ಮಾಡಿದರು, ಅದೇ ರೀತಿ ಇವತ್ತು ದೇವರು ತನ್ನ ಸೇವಕರಿಗಾಗಿ, ದೇವರು ನಿನಗೋಸ್ಕರ ನಿನ್ನ ಆ ಒಂದು ಕಷ್ಟದಿಂದ ಬಿಡುಗಡೆ ಮಾಡೋದಕ್ಕಾಗಿ ದೇವರು ತನ್ನ ಸೇವಕರನ್ನು ಇಟ್ಟಿದ್ದಾರೆ. ನಿನಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕಾಗಿ, ನಿನಗೋಸ್ಕರ ಮೊರೆ ಇಡೋದಕ್ಕಾಗಿ ಆ ದೇವರು ತನ್ನ ಸೇವಕರನ್ನು ಇಟ್ಟಿದ್ದಾರೆ. ಕರ್ತನ ಪ್ರೀತಿಯ ಜನರೇ, ಇವತ್ತು ಈ ವಿಡಿಯೋ ನೋಡುವಂತ ಎಲ್ಲಾ ದೇವರ ಮಕ್ಕಳೇ, ಇವತ್ತು ನೀನು ಯಾವುದೇ ಒಂದು ಬಂಧನದಲ್ಲಿ ಕಟ್ಟಿದಾದರೆ, ಇವತ್ತು ಯಾವುದೋ ಒಂದು ಬಂಧನದಲ್ಲಿ ನೀನು ಇರುವುದಾದರೆ, ನೀನು ದೇವರನ್ನು ಬೇಡಿದಾಗ ಆ ದೇವರು ಖಂಡಿತ ನಿನಗೇನ್ ಮಾಡ್ತಾರೆ? ಬಿಡುಗಡೆ ಕೊಡ್ತಾರೆ. ಎಲ್ಲಿ ತನ ದೇವರು ನಿನ್ನಲ್ಲಿಲ್ಲೋ ಅಲ್ಲಿ ಏನಿದೆ? ಬರೀ ನೋವು, ಅವಮಾನ, ದುಃಖ ಇದೆ. ಯಾವಾಗಾಯ್ತು ದೇವರು ನಿನ್ನಲ್ಲಿ ಬಂದಿದ್ದಾನೆ, ಯಾವಾಗಾಯ್ತು ದೇವರು ನಿನ್ನ ಹೃದಯದಲ್ಲಿ ಬಂದಿದ್ದಾರೆ, ಜನರು ಏನ್ ಮಾಡ್ತಾರೆ? ನಿನಗೆ ಮಾನ ಮರ್ಯಾದೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಲ್ವ? ಯಾವ ತರ ಕತ್ತೆ ಯಾರು ಕೇರ್ ಮಾಡಿ, ಯಾವಾಗ ಯೇಸು ಕ್ರಿಸ್ತನನ್ನು ಆರಿಸಿಕೊಂಡು ಅದನ್ನ ರಾಜ್ಯದಲ್ಲಿ ಪ್ರವೇಶ ಮಾಡ್ತಿರುವಾಗ ಅನೇಕ ಜನರು ಬಂದು ಏನ್ ಮಾಡ್ತಾ ಇದ್ದಾರೆ? ಅದು ನಡೆಯುವಂತಹ ಸಮಯದಲ್ಲಿ ತಮ್ಮ ಹೊಸ ಬಟ್ಟೆಗಳು ತಂದು ಆಸಿದರು. ಕರ್ತನಲ್ಲಿ ಪ್ರೀತಿಯ ಆತ್ಮ ಜನರೇ, ಇವತ್ತು ಕೂಡ ದೇವರು ನಿನ್ನಲ್ಲಿ ಇಲ್ಲ ಅಂತಂದ್ರೆ, ನೀ ದೇವರನ್ನು ಬಿಟ್ಟು ದೂರ ಹೋಗಿದ್ದಾರೆ, ನಿನಗೆ ಏನಾಗಿದೆ? ನಿನಗೆ ನೋವಿದೆ, ಅವಮಾನ ಇದೆ, ನಿನಗೆ ದುಃಖ ಇದೆ. ಇವತ್ತು ಅವಮಾನವೆಲ್ಲ ನೀನು ಹೋಗ್ಬೇಕಂದ್ರೆ ಆ ದೇವರು ನಿನ್ನಲ್ಲಿ ಬರಬೇಕು. ಅಲ್ಲಲ್ವ? ಯೇಸು ಕ್ರಿಸ್ತನು ಇವತ್ತು ಖರ್ಜೂರ ಕರಿಗಳ ಹಬ್ಬದಿಂದ ಈ ದಿವಸ ಇವತ್ತು ನಿನ್ನ ಜೀವಿತದಲ್ಲಿ ಬರ್ಲಿಕ್ಕೆ ಇಷ್ಟಪಡ್ತಾರೆ. ಅಲ್ಲಲ್ವ? ಇವತ್ತು ನೀನು ಆತನನ್ನು ಬೇಡುವುದಾದರೆ, ನೀನು ಆತನು ಕರೆಯುವುದಾದರೆ ಆತನು ನಿನ್ನ ಜೀವಿತದಲ್ಲಿ ಬರುವಂತನಾಗಿದ್ದಾನೆ. ಯಾಕಂದ್ರೆ ಕರ್ತನಲ್ಲಿ ಬರುವವರಿಗೆ ಆಶೀರ್ವಾದ. ಅಲ್ಲಲ್ವ? ಇವತ್ತು ನಿನ್ನ ಸೃಷ್ಟಿ ಮಾಡಿದ್ದ ಆ ದೇವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಹೋಗುವುದಾದರೆ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಆತನ ವಾಕ್ಯಗಳನ್ನು ಓದಿಕೊಂಡು ಆತನ ಪ್ರಾರ್ಥಿಸಿದಾಗ ನಮಗೆ ಆಶೀರ್ವಾದ ಬರ್ತದೆ. ಅಲ್ಲಲ್ವ? ಪರಿಶುದ್ಧ ದೇವರ ಮಕ್ಕಳೇ, ಇವತ್ತು ದೇವರು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಲ್ಲಲ್ವ? ಆ ಕತ್ತೆಗೆ ಯಾವ ತರ ಬೆಲೆ ಬಂತು, ಅದೇ ರೀತಿ ಇವತ್ತು ನಮಗೂ ಕೂಡ ದೇವರು ಬೆಲೆ ಕೊಡುವಂತನಾಗಿದ್ದಾನೆ. ಅಲ್ಲಲ್ವ? ಇವತ್ತು
ಯಾರು ತಿರಸ್ಕಾರ ಮಾಡಿದ್ದಾರೆ, ಇವತ್ತು ನಿನ್ನ ಮನೆಯಲ್ಲಿ ನಿನ್ನ ಆತ್ಮೀಯರು, ಬಂಧು ಬಳಗದವರು, ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು ನಿನ್ನ ತಿರಸ್ಕಾರ ಮಾಡಿದರು, ಆ ದೇವರು ನಿನ್ನನ್ನು ಪ್ರೀತಿಸುವನಾಗಿದ್ದಾನೆ. ಹಾಲೆಲೂಯಾ. ಆ ದೇವರು ನಿನ್ನಗೋಸ್ಕರ ಪ್ರೀತಿಸುವಂತವನಾಗಿದ್ದಾನೆ. ಹಾಲೆಲೂಯಾ. ಆ ಕತ್ತೆಗೆ ಯಾತರ, ಆ ಕತ್ತೆ ಮರೆಗೆ ಬೆಲೆ ಕೊಟ್ಟಿದ್ದನು ದೇವರು, ಅದೇ ರೀತಿ ಇವತ್ತು ಅನೇಕ ಜನರು ಕೂಡ ಇವತ್ತು ದೇವರನ್ನು ಕೊಳ್ಳುವಾಗ, ನಾವು ದೇವರನ್ನು ಕೊಂಡಾಡುವಾಗ, ನಾವು ದೇವರನ್ನು ಪ್ರಾರ್ಥಿಸುವಾಗ, ಯೇಸು ಕ್ರಿಸ್ತನನ್ನು ನಾವು ಪ್ರಾರ್ಥಿಸಿದಾಗ ಜನರು ಕೂಡ ನಮ್ಗೆ ಏನ್ ಮಾಡ್ತಾರೆ? ಗೌರವ ಕೊಡುವಂತಾಗ್ತಾರೆ. ಜನರು ಕೂಡ ನಮಗೆ ಸನ್ಮಾನ ಮಾಡ್ತಾರೆ. ಅದಕ್ಕೆ ಯಾರು ಯಾವಾಗ ಯೇಸು ಕ್ರಿಸ್ತ ನಮ್ಮಲ್ಲಿ ಬಂದಿದ್ದಾರೆ ಬರ್ತಾರೆ, ಅವಾಗ ನಮಗೆ ಬೆಲೆ ಬರುತ್ತಾರೆ. ಅಲ್ಲಿ ತನಕ ನಮ್ಗ ಒಂದು ಯಾವುದು ಬೆಲೆ ಇರುತ್ತೆ. ಇವತ್ತು ಆ ಬೆಲೆ, ಆ ಸನ್ಮಾನ ನಮ್ಗೆ ಬರ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಹೆಂಗ್ ನಡಿಬೇಕು? ದೇವರ ಮಾರ್ಗದಲ್ಲಿ ನಡಿಬೇಕು. ಯಾಕಂದ್ರೆ ದೇವರ ಮಾರ್ಗದಲ್ಲಿ ನಡೆಯುವುದಾದರೆ ನಮಗೇನಿದೆ? ಆಶೀರ್ವಾದ ಇದೆ. ಅಲ್ಲಲ್ವಾ? ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ. ಅಲ್ಲಲ್ವಾ? ಸೊ ದೇವರ ಸ್ತೋತ್ರವಾಗಲಿ. ಯಾಕಂದ್ರೆ ನಮಗೇನ್ ಬೇಕು? ಆಶೀರ್ವಾದ ಬೇಕು. ಅಲ್ಲಲ್ವಾ? ವಿ ವಾಂಟ್ ಬ್ಲೆಸ್. ಅಲ್ಲಲ್ವಾ? ಎವ್ರಿಬಡಿ ನೀಡ್ಸ್ ಬ್ಲೆಸ್ಸಿಂಗ್. ಆ ಆಶೀರ್ವಾದ ತುಂಬಾ ಒಳ್ಳೆದಾಗಿದೆ. ಅದು ಯೇಸು ಕ್ರಿಸ್ತನು ಕೊಡುವಂತ ಆಶೀರ್ವಾದ ಆಗಿದೆ. ಅಲ್ಲಲ್ವಾ? ಇವತ್ತು ಯಾವುದೇ ನೀನು ಒಂದು ಅವಮಾನದಲ್ಲಿದ್ದರೂ ನೀನು ಚಿಂತೆ ಪಡಬೇಡ. ಯಾಕಂದ್ರೆ ದೇವರು ನಿನ್ನನ್ನು ಆ ಬಂಧನದಿಂದ ಬಿಡುಗಡೆ ಮಾಡೇ ಮಾಡ್ತಾರೆ. ಅಲ್ಲಲ್ವಾ? ಥ್ಯಾಂಕ್ ಯು ಜೀಸಸ್. ಇವತ್ತು ಯಾವುದೋ ಒಂದು ಸೈತಾನನನ್ನು ನಿನ್ನ ಬಂಧನ ಮಾಡಿದರೆ ಆ ಬಂಧನ ನನ್ನ ರಕ್ಷಕನ ಯೇಸು ಮುರಿದು ಹಾಕ್ತಾ ಇದ್ದಾನೆ. ಸೊ ದೇವರಿಗೆ ಸ್ತೋತ್ರವಾಗಲಿ. ಅಲ್ಲಿ ದೇವರು ತಾನು ಅರಸನಂತೆ ಏನ್ ಮಾಡ್ತಾ ಇದ್ದಾರೆ? ಯೆರೂಸಲೇಮಿಗೆ ಪ್ರವೇಶ ಮಾಡುವಾಗ ಅನೇಕ ಜನರು ಅಲ್ಲಿ ದೇವರನ್ನು ಘೋಷಿಸ್ತಾರೆ. ಅಲ್ಲಲ್ವಾ? ಇವತ್ತು ಕರ್ತನಲ್ಲಿ ಆತ್ಮೀಯ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀವು ದೇವರಿಂದ ನಾವು ದೂರ ಹೋಗುವುದಾದರೆ ನಮಗೆ ಅವಮಾನ ಇದೆ, ನಮಗ ಬೆಲೆ ಇಲ್ಲ ರೀ. ಯಾಕಂದ್ರೆ ದೇವರು ಯಾರಿಗೂ ಬೇಡ, ಅದು ಯೇಸು ಕ್ರಿಸ್ತನಿಗೆ ಬೇಕಾಗಿದೆ. ಎಲ್ಲರೂ ತಿರಸ್ಕಾರ ಮಾಡಿದಂಥದ್ದು ಸೊ ದೇವರಿಗೆ ಬೇಕಾಗಿದೆ. ಶ್ರೇಷ್ಠವಾಗಿದೆ ಅಲ್ಲ, ಶ್ರೇಷ್ಠವಾಗಿರುವಂಥದ್ದು ದೇವರಿಗೆ ಬೇಕಾಗಿಲ್ಲ ರೀ. ಕರ್ತನಲ್ಲಿ ಪ್ರೀತಿಯ ಜನರೇ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವರು ದೇವರು ಅಂತವರನ್ನ ಏನ್ ಮಾಡ್ತಾ ಇದ್ದಾರೆ? ಆರಿಸ್ಕೊಂತಾರೆ. ಅಲ್ಲವೇ? ಪಾಪಗಳನ್ನು ಹುಡುಕಿ ರಕ್ಷಿಸಲಿಕ್ಕಾಗಿ ಆತನು ಬಂದಿದ್ದಾನೆ. ಅಲ್ಲವೇ? ಸೊ ದೇವರ ಸ್ತೋತ್ರವಾಗಲಿ. ಸೊ ದೇವರು ಯಾವ ತರ ಆ ಕತ್ತೆ ಮರಿಗೆ, ಯಾವುದು ಕೆಲಸ ಬರದಂತ ಕತ್ತೆ ಮರಿಗೆ ಆರಿಸ್ಕೊಂಡು ಅದನ್ನು ಪ್ರಯಾಣ ಮಾಡಿದಾಗ ಆ ಕತ್ತೆಗೆ ಆ ತರ ಬೆಲೆ ಬಂತು. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ಆತ್ಮ ಜನರಿಗೊತ್ತು ನಾವು ಯಾವುದೇ ಒಂದು ಪಾಪದ ಬಂಧನದಲ್ಲಿದ್ದರೂ ದೇವರನ್ನು ಬೇಡಿದಾಗ ಸೊ ದೇವರು ತನ್ನ ಶಿಷ್ಯರನ್ನು, ತನ್ನ ಸೇವಕರನ್ನು ಕಳಿಸಿ ಆ ಬಂಧನದಿಂದ ಬಿಡುಗಡೆ ಮಾಡಿಸ್ತಾರೆ. ಅಲ್ಲಲ್ವಾ? ಸೊ ದೇವರ ಸ್ತೋತ್ರವಾಗಲಿ. ಅದರ ಶಿಷ್ಯರು ಹೋಗಿ ಆ ಒಂದು ಕತ್ತೆಗೆ ಕಟ್ಟಿದ ಹಕ್ಕುಗಳ ಮೆಚ್ಚು ತೆಗೆದುಕೊಂಡಿದ್ದರು. ಅದೇ ರೀತಿ ಇವತ್ತು ನೀನು ಯಾವುದೇ ಪಾಪದಲ್ಲಿ, ಯಾವುದೇ ಶಾಪದಲ್ಲಿ, ಯಾವುದೇ ರೋಗದಲ್ಲಿ ನೀನು ಬಂದಿಯಾಗಿದ್ದಾರೆ, ಇವತ್ತು ಯೇಸು ಕ್ರಿಸ್ತನು ಆತನ ಸೇವಕರ ಮುಖಾಂತರವಾಗಿ ಅದ್ಭುತವಾಗಿ ಆ ಬಂಧನ ಬಿಡುಗಡೆ ಮಾಡಿ ನಿನ್ನನ್ನು ದೇವರ ರಾಜ್ಯದಲ್ಲಿ, ನಿನ್ನನ್ನು ದೇವರ ಸೇವೆಯಲ್ಲಿ, ದೇವರ ಪ್ರಾರ್ಥನೆಯಲ್ಲಿ ನಿನ್ನನ್ನು ನಡೆಸುವನಾಗಿದ್ದಾನೆ. ಹಾಲೆಲೂಯಾ. ಯಾವ ತರ ನೀನು ದೇವರನ್ನು ನಂಬಿಕೊಂಡು ಈ ದೇವರನ್ನು ನಿನ್ನ ಹೃದಯದಲ್ಲಿ ನೀನು ಆಹ್ವಾನ ಮಾಡಿಸಿಕೊಂಡರೆ ಖಂಡಿತ ದೇವರು ನಿನಗೆ ಒಂದು ಬೆಲೆ, ಆ ಒಂದು ಎಲ್ಲಿ ಬಿದ್ದಿದೆಯೋ ಅದೇ ಸ್ಥಳದಲ್ಲಿ ದೇವರು ತಿರುಗಿ ಎಬ್ಬಿಸುತ್ತಾನೆ. ಹಾಲೆಲೂಯಾ. ನೀ ಎಷ್ಟು ಅವಮಾನ ಒಳಗಾಗಿದೆಯೋ ಅಷ್ಟು ಸನ್ಮಾನ ದೇವರು ನಿನಗೆ ಕೊಡುವಂತನಾಗಿದೆ. ಹಾಲೆಲೂಯಾ. ಇವತ್ತು ದೇವರನ್ನು ನೀನು ಬೇಡವಾಗಿರಬೇಕು. ನೀನು ದೇವರನ್ನು ಮೊರೆಯಿಡುವಾಗ ಖಂಡಿತ ದೇವರು ಆ ಕತ್ತೆಗೆ ಆ ತರ ಜನರು ಬಟ್ಟೆಗಳನ್ನು ದಾಸಿದರು ನಡೆಯುವಾಗ ಇವತ್ತು ದೇವರು ಇವತ್ತು ನಮ್ಮಲ್ಲಿ ಬಂದ್ರೆ, ದೇವರು ನಮ್ಮ ಹೃದಯದಲ್ಲಿ ಇದ್ದರೆ, ದೇವರಲ್ಲಿ ನಾವು ಇದ್ದುಕೊಂಡು ದೇವರಲ್ಲಿ ನಾವು ನಡೆದುಕೊಂಡ್ರೆ ನಮಗೆ ಆಶೀರ್ವಾದ ಬರುತ್ತೆ, ಬ್ಲೆಸ್ಸಿಂಗ್ ಬರುತ್ತೆ, ಏನ್ ಬರುತ್ತೆ? ಆನರ್ ಬರುತ್ತೆ. ಅಲ್ಲದೆ ಅದು ಅನೇಕ ಜನರು ನೋಡು, ಇದನ್ನು ದೇವರ ಮಗನು, ಇವನು ದೇವರ ಸೇವಕನಾಗಿ ಯಾರನ್ನು ತಿರಸ್ಕಲ್ಪಟ್ಟಿದ್ದಾರೋ, ಯಾರು ನಿಂದಿಸಿ ಏಳಿಸಿದಾರೋ ಅವರೇನ್ ಮಾಡ್ತಾರೆ? ನಿನಗೆ ಸನ್ಮಾನ ಮಾಡ್ತಾರೆ. ಅಲ್ಲದೆ ನೀವು ಬರುವಂತ ಒಂದು ಹೋಗುವಂತ ಸ್ಥಳದಲ್ಲಿ ಕೂಡ ನಿನಗೆ ಏನ್ ಮಾಡ್ತಾರೆ? ಅವರು ಮಾನ ಮರ್ಯಾದೆ ಕೊಡ್ತಾರೆ. ಅಲ್ಲದೆ ಯಾಕಂದ್ರೆ ಅಂತ ದೇವರು ನನ್ನ ದೇವರಾಗಿದ್ದಾರೆ. ಅಲ್ಲದೆ ಅಂತ ದೇವರು, ಅಂತ ರಕ್ಷಕನು ನಮ್ಮ ರಕ್ಷಕನ ಯೇಸು ಕ್ರಿಸ್ತನಾಗಿದ್ದಾನೆ. ಅಲ್ಲದೆ ಅದಕ್ಕೆ ಕರ್ತನಲ್ಲಿ ಆತ್ಮೀಯ ಪ್ರೀತಿಯ ದೇವ ಜನರೇ, ಈ ಒಂದು ಖರ್ಜೂರ ಕುರಿಗಳ ಹಬ್ಬದಲ್ಲಿ ದೇವರು ನಿಮ್ಮನ್ನು ಬಿಡುಗಡೆ ಮಾಡುವುದಾದರೆ ನೀವು ಖಂಡಿತ ಬಿಡುಗಡೆ ಆಗಿರಿ. ಅಲ್ಲಲ್ವಾ? ದಯವಿಟ್ಟು ದೇವರನ್ನು ನೀವೇನ್ ಮಾಡಿರಿ? ದೇವರ ಹತ್ತಿರಕ್ಕೆ ಬನ್ನಿ.
ಅಲ್ಲಿ ಪ್ರಕಟಣೆ 3:27 ವಾಕ್ಯದಲ್ಲಿ ಹೇಳುತ್ತದೆ, ಈಗ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ಬಾಗಿಲು ತೆರೆದರೆ ನಾನು ಒಳಗೆ ಬರುತ್ತೇನೆ ಎಂಬುದಾಗಿ. ಹಾಲೆಲೂಯಾ. ಸೊ ಆ ದೇವರು ಕರ್ತನಾದ ಯೇಸು ಕ್ರಿಸ್ತನು ಇವತ್ತು ನಿಮ್ಮ ಹೃದಯ ಎಂಬ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾರೆ. ಇವತ್ತು ಆ ಬಾಗಿಲು ತೆರೆಯುವುದಾದರೆ ಇವತ್ತು ಖಂಡಿತ ದೇವರು ನಿನಗೆ ಯಾವುದೇ ಒಂದು ಕಣ್ಣೀರು ಕಷ್ಟದಿರು, ಯಾವುದೇ ಪಾಠದಲ್ಲಿರು, ಯಾವುದೇ ಶಾಪದಲ್ಲಿರು, ದೇವರು ಆ ಕತ್ತೆಯನ್ನು ಯಾತರ ಹಗ್ಗದಿಂದ ಕಟ್ಟಿರುವಂತ ಆ ಒಂದು ಕತ್ತೆ ಮರೆಯನ್ನು ದೇವರು ತನ್ನ ಶಿಷ್ಯರ ಮುಖಾಂತರ ಬಿಡಿಸಿ ತೆಗೆದುಕೊಂಡು ಬರ ಕೇಳಿದರು. ಅದೇ ರೀತಿ ಇವತ್ತು ದೇವರು ನಿನ್ನನ್ನು ಆ ಹಗ್ಗದಿಂದ, ಆ ಪಾಪದ ಹಗ್ಗದಿಂದ, ಆ ಶಾಪದ ಹಗ್ಗದಿಂದ, ಆ ರೋಗದ ಹಗ್ಗದಿಂದ ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಇವತ್ತು ದೇವರನ್ನು ಬೇಡಿದಾಗ ನಿನಗೆ ಖಂಡಿತವಾಗಿ ಆ ಒಂದು ಪಾಪ ಶಾಪದ ಹಗ್ಗದಿಂದ ದೇವರು ನಿಮಗೆ ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯಾ. ಯಾವಾಗಾಯ್ತು ಆ ದೇವರು ನಿನ್ನ ಹೃದಯದಲ್ಲಿ ಬಂದಿದಾಗ ನಿನಗೆ ತೆರಿಗೆ ಸ್ಟಾರ್ಟ್ ಆಗುತ್ತೆ, ಆಶೀರ್ವಾದ ಬರುತ್ತೆ. ಆಶೀರ್ವಾದ ಆದರೆ ಆರೋಗ್ಯ ಬರುತ್ತೆ, ಐಶ್ವರ್ಯ ಬರುತ್ತೆ. ಹಲ್ಲೆಲೂಯಾ. ಸೊ ಅನೇಕ ಜನರು ಎಲ್ಲಿ ನೀನು ಬಿದ್ದಿದ್ದು ಅಲ್ಲೇ ದೇವರಿಗೆ ಒಪ್ಪಿಸ್ತಾರೆ. ಆತ್ಮ ಬಂದು ಬಳಗ ಈ ಊರಲ್ಲಿ ನೀನು ಬಿದ್ದುವುದಾದರೆ ನೀನು ಅನೇಕ ಸ್ಥಳದಲ್ಲಿ ನಿನಗೆ ತಿರಸ್ಕಾರವಾಗಿದ್ದರು, ಅದೇ ಸ್ಥಳದಲ್ಲಿ ದೇವರು ನಿನಗೆ ಸನ್ಮಾನ ಮಾಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದೇ ಜನರು ನಿನಗೆ ಗೌರವ ಕೊಡುವಂತರಾಗ್ತಾರೆ. ಅದಕ್ಕೆ ಕಾರಣ ನೀನು ದೇವರನ್ನು ಪ್ರಾರ್ಥಿಸಬೇಕು. ಅದಕ್ಕೆ ಈ ದೇವರನ್ನು ಕೊಂಡಾಡಿದಾಗ ಯಾವಾಗಾಯ್ತು ಯೇಸು ಕ್ರಿಸ್ತನು ನಮ್ಮಲ್ಲಿ ಇರ್ತಾರೋ ಅಲ್ಲಿ ನಮಗೇನಾಗುತ್ತೆ, ಆಶೀರ್ವಾದ ಬರುತ್ತೆ, ಗೌರವ ಬಂದೇ ಬರುತ್ತೆ. ಸೊ ದೇವರು ನಮ್ಮ ಸ್ತೋತ್ರವಾಗಲು ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಕ ಲಾಭಕ್ಕಾಗಿ ಆಶೀರ್ವಾದ ಮಾಡಿ. ಸೊ ನೀವೆಲ್ಲ ಉಡಾಡುವಂತ ಎಲ್ಲ ಮಕ್ಕಳು ಇದನ್ನು ದೇವರ ವಾಕ್ಯ ನೋಡಿ ಆಶೀರ್ವಾದ ಹೊಂದಿಕೊಂಡು ಮತ್ತ ದೇವರ ಮಕ್ಕಳಾಗಿ ಜೀವಿಸಿ ಅನೇಕ ಜನರಿಗೆ ವಿಡಿಯೋ ಶೇರ್ ಮಾಡಿ ನೀವೆಲ್ಲರೂ ದೇವರ ಆಶೀರ್ವಾದ ಪಡೆದುಕೊಳ್ಳಬೇಕೆಂದು ನಾನು ನಿಮ್ಮಲ್ಲಿ ಕೇಳುವನ್ನಾಗಿದ್ದೇನೆ. ಸೊ ದೇವರು ಈ ವಾಕ್ಯವನ್ನು ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಿ. ಆಮೆನ್. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸಿಸುವಂತ ನನ್ನ ಪರಲೋಕದ ಪ್ರೀತಿಯುಳ್ಳ ದೇವರೇ ಸ್ತೋತ್ರವಾಗಲಿ. ನಮಗೆ ನಮ್ಮಾಗಲಿ ದೇವ. ಈ ಒಂದು ಉಳಿದ ಕಾಲದಲ್ಲಿ ಸ್ವಾಮಿ ಒಂದು ಖರ್ಜೂರಗಳ ಹಬ್ಬದ ವಿಷಯದಲ್ಲಿ ತಂದೆ ದೇವರೇ ನೀನು ಯೇಸು ಸ್ವಾಮಿ ಅರಸನ ತೆರೆಸಲುವಿಗೆ ಪ್ರವೇಶ ಮಾಡಿದ ವಿಷಯದಲ್ಲಿ ಕರ್ತನೆ ವಾಕ್ಯವನ್ನು ಧ್ಯಾನ ಮಾಡಲು ಕೃಪೆ ಮಾಡಿದೆ. ಕೇಳಿದ ವಾಕ್ಯವು ನಮ್ಮ ಆತ್ಮಗಳ ಆಶೀರ್ವಾದ ಮಾಡಿ ಅದಕ್ಕೆ 100% ಪ್ರತಿಫಲ ಕೊಡುವಂತೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ ಕರ್ತನೆ. ಈ ವಾಕ್ಯ ನೋಡಿದಂತ ಕೇಳಿದಂತ ಎಲ್ಲ ಮಕ್ಕಳನ್ನು ನಮ್ಮ ಪರಿಶುದ್ಧ ರಕ್ತದಿಂದ ತುಂಬಿಸಿ ಅವರನ್ನು ಆಶೀರ್ವಾದ ಮಾಡಿ ಯಾವುದೇ ಅವರ ಪಾಪದಲ್ಲಿ, ಶಾಪದಲ್ಲಿ, ರೋಗದಲ್ಲಿ, ಬಡತನದಿಂದ ಆ ಒಂದು ಹಗ್ಗದಲ್ಲಿ ಇರುವುದಾದರೆ ಕರ್ತನೆ ಪಾಪ, ಶಾಪ, ರೋಗ, ಬಡತನ, ದರಿದ್ರ ಎಂಬ ಹಗ್ಗದಿಂದ ಕಟ್ಟಲ್ಪಟ್ಟಿದ್ದಾರೆ. ಯೇಸು ನಾಮದಲ್ಲಿ ಅವರಿಗೆ ಬಿಡುಗಡೆ ಆಗಲಿ ಕರ್ತನೆ. ಅದ್ಭುತವಾಗಿ ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಆಶೀರ್ವಾದ ಇಳಿದು ಬರಲಿ, ನಿನ್ನ ಪ್ರಸನ್ನತೆ ಇಳಿದು ಬರಲಿ. ಅದು ಅದ್ಭುತವಾಗಿ ಅವರು ಬೇಕಾಗಿರುವಂತ ಎಲ್ಲ ಆಶೀರ್ವಾದ ಅವರು ಪಡೆದುಕೊಳ್ಳುವಂತೆ ನೀನು ಆಶೀರ್ವಾದ ಮಾಡಬೇಕೆಂದು ಎಲ್ಲ ಪ್ರಾರ್ಥನಾ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ಲೋಕದ ಪ್ರೀತಿಯುಳ್ಳ ತಂದೆ. ಆಮೆನ್. ಆಮೆನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯತೆ ಸಹವಾಸವು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹೌದು ಸ್ವಾಮಿ. ನಮ್ಮ ಆತ್ಮ ಪ್ರಾಣ ಶರೀರದೊಂದಿಗೂ ನಮ್ಮ ಕುಟುಂಬದೊಂದಿಗೂ ಜೀಸಸ್ ವಿತ್ ಮಿನಿಸ್ಟ್ರಿಯೊಂದಿಗೂ ಎಲ್ಲ ವಿಶ್ವಾಸಿಗಳೊಂದಿಗೂ ಎಲ್ಲ ಸೇವಕರೊಂದಿಗೂ ಎಲ್ಲ ಒಂದು ಕಣ್ಣೀರು ಕಷ್ಟದಲ್ಲಿರುವಂತೆ ಎಲ್ಲ ನಿನ್ನ ಮಕ್ಕಳೊಂದಿಗೂ ಅವರ ಕುಟುಂಬದೊಂದಿಗೂ ಎಂದಿಗೂ ಸದಾಕಾಲ ನೆಲೆಯಾಗಲಿ ಯೇಸು ನಾಮದಲ್ಲಿ ತಂದೆ. ಆಮೆನ್. ಆಮೆನ್. ಥ್ಯಾಂಕ್ ಯು ಜೀಸಸ್. ಯೇಸು ರಕ್ತಕ್ಕೆ ಜಯವಾಗಲಿ, ಯೇಸು ರಕ್ತಕ್ಕೆ ಜಯವಾಗಲಿ. ದೇವನ ಸ್ತೋತ್ರವಾಗಲಿ. ಆ ಕರ್ತನಲ್ಲಿ ಆತ್ಮೀಯ ಪ್ರೀತಿಯ ಜನರೇ, ಸೊ ಈ ದೇವರ ವಾಕ್ಯದ ವಿಡಿಯೋ ನೋಡಿ ಎಲ್ಲ ಮಾಡಿ ನೀವು ದೇವರ ಆಶೀರ್ವಾದ ಹೊಂದಿಕೊಳ್ಳಿ. ಇದು ಸಬ್ಸ್ಕ್ರೈಬ್ ಮಾಡಿ ಅನೇಕರಿಗೆ ಶೇರ್ ಮಾಡ್ಬೇಕೆಂದು ನಾನು ನಿಮ್ಮನ್ನು ಕೇಳ್ತೇನೆ. ಮತ್ತೆ ಅನೇಕ ಜನರು ಇದು ನೋಡಿ ಸ್ಟೇಟಸ್ ನೋಡ್ತಾ ಇದ್ದೀರಾ, ಅದರ ವಿಡಿಯೋ ಓಪನ್ ಮಾಡ್ತಿಲ್ಲ, ದಯವಿಟ್ಟು ವಿಡಿಯೋ ಲಿಂಕ್ ಓಪನ್ ಮಾಡಿ. ಸೊ ದೇವರ ವಾಕ್ಯ ಕೇಳಿ ದೇವರ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ನಾನು ನಿಮ್ಮಲ್ಲಿ ಕೇಳ್ತೇನೆ. ದೇವರ ಸ್ತೋತ್ರವಾಗಲಿ. God bless you and your family. Amen.